தங்கவயலில் இன்றைய செய்தி. ನಮಸ್ತೆ. ಈ ದಿನ ವಿಮಲ್ ನಗರ ಹತ್ರ ನಮ್ಮ ಒಂದು ಮುರುಗನ್ ಟೆಂಪಲ್ ಪಕ್ಕದಲ್ಲಿ ಒಂದು ಆಕ್ಷನ್ ಆಯ್ತು ಪ್ರೈವೇಟ್ ಬಸ್ ಅವರು. ಇಮ್ಮಿಡಿಯೇಟ್ ಮಾಹಿತಿ ಇವ್ರಿಗೆ ಗೊತ್ತಾಗಿರೋ ಮೇಲೆ ನಮ್ಮ ಇನ್ಸ್ಪೆಕ್ಟರ್ ಅವರು ಹೋಗಿ ಮಾಜರ್ ವಿಸಿಟ್ ಮಾಡಿ ಚೆಕ್ ಮಾಡಿ ಅಲ್ಲಿ ಪರಿಸ್ಥಿತಿ ಏನಾಗ್ತದೆ, ಯಾಕೆ ಇವ್ರ ಹತ್ರ ನಾವು ಬಂದಿದ್ದೀವಿ ಅಂದ್ರೆ ಇವರೇ ಎಲ್ಲಾ ಕಡೆ ಬಸ್ಗಳು ಎಫ್ ಆಗಿದೆ ಎಫ್ ಆಗಿಲ್ಲ ಚೆಕ್ ಮಾಡೋರು. ಇದುವರೆಗೆ ಇವ್ರ ಕಡೆಯಿಂದ ಶ್ರೀನಿವಾಸ್ ಅವ್ರ ಕಡೆಯಿಂದ 23 ಕೇಸ್ ಹಾಕಿದ್ದಾರೆ. ಶಾಲಾ ಸ್ಕೂಲ್ ಬಸ್ಗಳು ಸೀಸ್ ಮಾಡ್ತಾರೆ. ಯಾವ್ದು ನಿಮ್ಗೆ ಪ್ರೆಸ್ ಅವ್ರಿಗೆ ಕೂಡ ಏನಾದ್ರು ನಿಮ್ಗೆ ಡೌಟ್ ಬಂದ್ರೆ, ಸರ್ ಈ ಬಸ್ ಇಲ್ಲಿ ಹೋಗ್ತಾ ಇದೆ, ನೀವು ಬರುತ್ತೆ ಹೇಳ್ಬಿಟ್ರೆ 100% ಒಳ್ಳೆ ಕೆಲಸ ಮಾಡ್ತಾರೆ. ನಿಮ್ಗೆ ಏನಾದ್ರು ಹೆಚ್ಚು ಕಡಿಮೆ ಎನಿ ಬಸ್ಸಸ್ ಅವ್ರ ಲಾರಿ ಎನಿ ಯಾವ್ದು ನಿಮ್ಗೆ ವಿತೌಟ್ ಡಾಕ್ಯುಮೆಂಟ್ ಇದ್ರೆ ಏನಾದ್ರು ಗಾಡಿಗೆ ಮೂವ್ ಆಗಿದ್ರೆ ಅವ್ರಿಗೆ ನೀವು ಇಂಟಿಮೇಷನ್ ಕೊಡ್ಬೋದು, ಡೈರೆಕ್ಟ್ ಮಾತಾಡ್ಬೋದು, ಒಳ್ಳೆ ಆಕ್ಷನ್ ತಗೊಳ್ತಾರೆ. ಅದ್ರ ಬಗ್ಗೆ ಅವರೇ ಮಾತಾಡ್ತಾರೆ. ಮೂರ್ತಿ ಅಂತೇಳಿ ಮೋಟರ್ ವಾಹನ ವೀಕ್ಷಕರು KGF. ನಾವು ಇಲ್ಲಿ ಈ ಭಾಗದಲ್ಲಿ KGF ಭಾಗದಲ್ಲಿ ಎಲ್ಲಾ ಕಡೆ ಮತ್ತೆ ಬಂಗಾರಪೇಟೆ ಮತ್ತೆ ಮಾಲೂರು ಕಡೆ ಎಲ್ಲಾ ಕಡೆನೂ ನಾವು ರಸ್ತೆ ಸುರಕ್ಷತಾ ಕಾರ್ಯಕ್ರಮಗಳು ಮತ್ತೆ ಅವ್ರಿಗೆಲ್ಲ ಮಾಹಿತಿನೂ ಕೊಟ್ಟಿದ್ವಿ. ವಾಹನಗಳನ್ನ ಯಾವ ರೀತಿ ಸುರಕ್ಷಿತವಾಗಿ ಇಟ್ಕೋಬೇಕು ಮತ್ತೆ FC ಇನ್ಶೂರೆನ್ಸ್ ಪೊಲ್ಯೂಷನ್ ಬಗ್ಗೆ ಎಲ್ಲ ಮಾಹಿತಿಗಳನ್ನ ಕೊಟ್ಟಿದ್ವಿ. ಅದೇ ರೀತಿ ವೈಲೇಷನ್ ಮಾಡತಕ್ಕಂಥವ್ರನ್ನ ನಾವು ಸುಮಾರು ವಾಹನಗಳಿಗೆ ಕೇಸು ಹಾಕಿದ್ದೀವಿ. ಹಲವಾರು ಶಾಲಾ ಬಸ್ಗಳನ್ನ ನಾವು ಸೀಸ್ ಮಾಡಿ ನಮ್ಮ ಬೆಮಲ್ ಸ್ಟೇಷನ್ ಕೂಡ ಹಾಕಿದ್ದೀವಿ. ಆಮೇಲೆ ಎಲ್ಲ ಶಾಲೆಗಳಿಗೂ ತಿಳುವಳಿಕೆ ಕೊಟ್ಟಿದ್ದೀವಿ. ಈ ಪ್ರತಿಯೊಂದು ಡ್ರೈವಿಂಗ್ ಸ್ಕೂಲ್ಗಳಲ್ಲಿ ಹೋಗಿ ನಾವು ಅವರಿಗೆ ಟ್ರೈನಿಂಗ್ ಕೊಡ್ತಾ ಇದ್ದೀವಿ. ಮತ್ತೆ ಸಾರ್ವಜನಿಕ ಸ್ಥಳಗಳಲ್ಲಿ ಒಂದು ಪ್ರಚಾರ ಮಾಡ್ತಾ ಇದ್ದೀವಿ ರಸ್ತೆ ಸುರಕ್ಷತೆ ಬಗ್ಗೆ. ಮತ್ತೆ ಯಾವುದೇ ವಾಹನಗಳು ಬಗ್ಗೆ ನಿಮ್ಗೆ ಯಾವ್ದಾದ್ರು ಮಾಹಿತಿ FC ಆಗಿಲ್ಲ ಅಥವಾ ಏನಾದ್ರು ವೈಲೇಷನ್ಸ್ ಮಾಡ್ತಾರೆ ನಮ್ಗೆ ಮಾಹಿತಿ ಕೊಟ್ರೆ ನಾವು ಇಮಿಡಿಯೇಟ್ ಆಕ್ಷನ್ ತಗೊಂಡು ನಮ್ಮ ರೂಲ್ಸ್ ಪ್ರಕಾರ ಇದೆ ಕಾನೂನು ಕ್ರಮ ಕೈಗೊಂಡ್ರೆ. ಇವತ್ತು ಏನಾದ್ರು ಹೋಗಿದ್ರಾ ಅಲ್ಲಿ ಆಕ್ಸಿಡೆಂಟ್ ಆಗಿದ್ದ ಜಾಗಕ್ಕೆ ಹೋಗಿದ್ರಾ? ಇಲ್ಲ, ಈಗ ಮಾಹಿತಿ ಗೊತ್ತಾಗಿದೆ. ನಾವು ಅಲ್ಲಿ ಹೋಗಿ ಒಂದು ವಿಸಿಟ್ ಕೊಟ್ಟು ಬಂದಿದ್ದೀವಿ. ಬಟ್ ಯಾರಿಗೂ ಏನು ತೊಂದರೆ ಆಗಿಲ್ಲ ಅಂತ ಗೊತ್ತಾಯ್ತು. ಯಾರೋ ಒಬ್ಬರಿಗೆ ಮಾತ್ರ ಏಟ್ ಆಗಿದೆ ಅಂತ ಗೊತ್ತಾಯ್ತು. ಅದನ್ನ ನಮ್ಗೆ ಅದು ಪೊಲೀಸ್ ಸ್ಟೇಷನ್ ಇಂದ ಸ್ಕೂಲ್ ಬಸ್ ಅದು ಇಲ್ಲ ಪ್ರೈವೇಟ್ ಬಸ್ ಅದು ನಮ್ಗೆ ಮಾಹಿತಿ ಬಂದ ಮೇಲೆ ನಾವು ಅದು ಕ್ರಮ ಕೈಗೊಂಡ್ವಿ. ಏನಾದ್ರು ಡೌಟ್ ಇದೆ? ಇಲ್ಲ ಸರ್, KGF ಹೋಗುವ ಎಲ್ಲ ಪ್ರೈವೇಟ್ ಬಸ್ ಚೆಕ್ ಮಾಡಿದ್ದೀರಾ ಸರ್? ಮಾಡ್ತಾ ಇದ್ದೀವಿ. ಆಗಾಗ ನಾವು ಸ್ಕ್ವಾಡ್ ತರಿಸಿ ನಾವು ಚೆಕ್ ಮಾಡಿಸ್ತೀವಿ. ನಾವು ಚೆಕ್ ಮಾಡ್ತಾ ಇರ್ತೀವಿ ನಿರಂತರವಾಗಿ. ಪ್ರೈವೇಟ್ ಬಸ್ ಎಲ್ಲ ತುಂಬಾ ಸ್ಪೀಡ್ ಆಗುತ್ತೆ, ಫಾಸ್ಟ್ ಆಗುತ್ತೆ. ಅದಕ್ಕೆ ಪ್ರೈವೇಟ್ ಸ್ಪೀಡ್ ಗವರ್ನರ್ ಅಂತ ಮಾಡಿದ್ದೀವಿ. ಸ್ಪೀಡ್ ಜೋರಾಗಿ ಹೋಗಂಗಿಲ್ಲ ಅವರು. ಅನ್ಕಂಟ್ರೋಲ್ ಆಗಿ ಹೋಗ್ತಾರೆ ಅವರು. ಪ್ರೈವೇಟ್ ಬಸ್ ಅನ್ಕಂಟ್ರೋಲ್ ಸರ್. ಎಷ್ಟೋ ಸಲ ನೋಡಿದ್ದೀವಿ. ಇಲ್ಲ, ಅವ್ರ ಗಮನಕ್ಕೆ ನೀವು ಹಾಕಿದ್ದೀರಾ? ಸ್ಪೀಡ್ ಗವರ್ನರ್ ಫಿಟ್ ಮಾಡಿರ್ತಾರೆ ಅವರು. ಅದ್ ನಾವು ಇನ್ನೊಂದ್ಸಲಿ ನಾವು ಪ್ರತಿಯೊಂದು ಕಡೆನೂ ಅವೆಲ್ಲ ಚೆಕ್ ಮಾಡಿ ನಾವು ಕ್ರಮ ಕೈಗೊಂಡು. ಕೆಪಾಸಿಟಿ ಬಸ್ ಕೆಪಾಸಿಟಿ ಎಷ್ಟು ಇರ್ಬೇಕು ಅಂತ ಇರ್ಬೇಕು. ಎಲ್ಲ ಪ್ರೈವೇಟ್ ಬಂಗಾರಪೇಟೆಯಿಂದ ಬರೋ ಎಲ್ಲಾ ಬಸ್ಗಳು ಅನ್ಲಿಮಿಟೆಡ್ ಆಗಿ ಬರ್ತಾರೆ. ಇನ್ನೊಂದು ಹುಡುಗರು ಬಂದು ಗಾಡಿ ಆಚೆ ಬಂದು ಹೋಗ್ತಾರೆ. ಅದೇ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಇದು ಆಕ್ಷನ್ ಹೆಂಗ್ ತಗೊಳ್ತೀರಾ ಅವ್ರ ಮೇಲೆ? ನಾವೀಗ ಬಸ್ಗಳಿಗೆಲ್ಲ ಕೇಸ್ ಹಾಕಿದ್ದೀವಿ. ಡೋರಲ್ಲಿ ನಿಂತ್ಕೊಂಡಿರೋದು, ಟಾಪ್ ಮೇಲೆ ಹಚ್ಕೊಂಡಿರೋದಕ್ಕೆಲ್ಲ ನಾವು ಕೇಸ್ಗಳು ಹಾಕಿ ಅವ್ರಿಗೆಲ್ಲ ಪನಿಷ್ಮೆಂಟ್ ಆಗಿದೆ. ಈಗ ಎಕ್ಸೆಸ್ ಪ್ಯಾಸೆಂಜರ್ ಅಂತೇಳಿ ಬರೀತೀರ ಅವ್ರಿಗೆ. ಮುಂದಿನ ದಿನದಲ್ಲಿ ಯಾವ ತರ ಕ್ರಮ ಕೊಡ್ತದೆ? ಕ್ರಮ ಮುಂದಿನ ದಿನ ಇನ್ನೂ ಹೆಚ್ಚಿನ ತನಿಖೆ ಮಾಡಿ ನಾವು ಕ್ರಮ ಕೈಗೊಳ್ತೀವಿ. ನನ್ನ ಮುಖಾಂತರ ಸಾರ್ಗೆ ಹೇಳ್ತಾ ಇರೋದು, ಇಲ್ಲಿ ARTO ಇದಾರೆ ಅವ್ರಿಗೆ ನಮ್ಮ ಮುಖಾಂತರ ಹೇಳ್ತಾ ಇರೋದು, ಒಳ್ಳೆ ರೀತಿಯಲ್ಲಿ ಎಲ್ಲಾ ಕಡೆ ಅವೇರ್ನೆಸ್ ಕೊಟ್ಬಿಟ್ಟು ಚೆಕ್ ಮಾಡಬೇಕು. ಒಳ್ಳೆ ಬಸ್ಗಳ ಚೆಕ್ ಮಾಡಿ ಅವ್ರವರು ಗೌರ್ಮೆಂಟ್ಗೆ ಒಳ್ಳೆ ಟ್ಯಾಕ್ಸ್ ಕಟ್ಕೊಂಡು ಒಳ್ಳೆ ರೀತಿಯಲ್ಲಿ ಸ್ಲೋ ಆಗಿ ಹೋಗಿದ್ರೆ ಒಳ್ಳೇದಾಗುತ್ತೆ. ಪದೇ ಆಕ್ಷನ್ ಆಗ್ಬಿಟ್ರೆ ಜನ ಏನಾದ್ರು ಆಗ್ಬಿಟ್ಟು ಅದು ಒಂಥರ ನಮ್ಗೆ ನೋವಾಗುತ್ತೆ. ಅದಕ್ಕೋಸ್ಕರ ನಮ್ಗೆ ಕೇಳ್ತಾ ಇರೋದು ಇನ್ಸ್ಪೆಕ್ಟ್ರು ARTO ಕಡೆಯಿಂದ ನಾವು ಇನ್ನೂ ಸ್ವಲ್ಪ ಇಂಪ್ಲಿಮೆಂಟ್ ಮಾಡಬೇಕು, ಸ್ವಲ್ಪ ಫಾಸ್ಟ್ ಆಗಿ ಮಾಡಬೇಕು ಅನ್ನೋ ನನ್ನ ಮುಖಾಂತರ ಅವ್ರ ಹತ್ರ ಕೇಳ್ತಾ ಇದ್ದೀವಿ. ಅವ್ರು ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ನೆಕ್ಸ್ಟ್ ಇಂದ ನೀವು ಯಾವ ರೀತಿಯಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ರೆ ಇಮ್ಮಿಡಿಯೇಟ್ ಆಗಿ ಅಲ್ಲಿ ಹೋಗ್ಬಿಟ್ಟು ಜಾಗದಲ್ಲಿ ಚೆಕ್ ಮಾಡ್ತಾರೆ. ಒಳ್ಳೆ ರೀತಿಯಲ್ಲಿ ಶ್ರೀನಿವಾಸ ಅವ್ರ ಕೆಲಸ ಮಾಡ್ಕೊಂಡು ಹೋಗ್ತಾರೆ. ಅದೇ ತರ ARTO ಒಳ್ಳೆ ರೀತಿಯಲ್ಲಿ ಮಾಡ್ತಾರೆ. ಒಳ್ಳೆ RTO ಹೊಸದಾಗಿ ಓಪನ್ ಆಗ್ತದೆ. ಒಳ್ಳೆ ಸ್ಟೆಪ್ಗಳು ತಗೊಳ್ತಾರೆ. ಸಂತೋಷ ಆಗುತ್ತೆ. ಇಲ್ಲಿ ಆಕ್ಷನ್ ಆಗ್ತಿರೋದು ಪ್ರೈವೇಟ್ FC ಗಾಡಿಗಳೆಲ್ಲ ಕ್ಲೀನ್ ಆಗಿ ಚೆಕ್ ಮಾಡಬೇಕು ನನ್ನ ಮುಖಾಂತರ ಈಗ ಕೇಳ್ತಾ ಇದೀವಿ. ಜೈ ಹಿಂದ್, ಜೈ ಕರ್ನಾಟಕ.